ಹಲೋ, ಗುಡ್ ಮಾರ್ನಿಂಗ್. ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯಸ್ ಕಿಡ್ಸ್. ಇವತ್ತು ಕಂಪ್ಲೀಟ್ ಆಗಿ ನಮ್ಮ ಮನೆಯ ಡೆಕೋರೇಷನ್ ಹೇಗಿತ್ತು, ಒಳಗಡೆ ಹೇಗಿತ್ತು, ಅದೆಲ್ಲದ್ರ ಬಗ್ಗೆ ನಿಮ್ಗೆ ಒಂಚೂರು ಮಾಹಿತಿ ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ತುಂಬಾ ಜನ ಕೇಳ್ತಾನೆ ಇದ್ದೀರಾ, ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ಶೇರ್ ಮಾಡ್ತೀನಿ. ಇಷ್ಟೇ ಅಲ್ಲದೆ ಇನ್ನ ಒಂದು ಎಪಿಸೋಡ್ ಅಥವಾ 2 ಎಪಿಸೋಡ್ ಆಗತ್ತೆ. ಆ ಅವತ್ತಿನ ಸಂಭ್ರಮಾಚರಣೆ ನಮ್ದು ಹೇಗಿತ್ತು ಅಂತ ನಿಮ್ ಜೊತೆ ಹಂಚ್ಕೊಳ್ಳೇಬೇಕು. ನೈಟ್ ಹಿಂದಿನ ದಿನ ಅಂದ್ರೆ 26ನೇ ತಾರೀಕು ನಾವು ಫಂಕ್ಷನ್ ಮಾಡಿದ್ದು. ಅದ್ರ ಹಿಂದಿನ ದಿನ 25ನೇ ತಾರೀಕು ಮನೆ ಮುಂದೆ ನೀವು ನೋಡ್ಬೋದು, ಬಾಗ್ಲ ಮುಂದೆ ಫುಲ್ಲು ಫ್ಲವರ್ ಡೆಕೋರೇಷನ್ ಅವ್ರು ಕೂತಿದ್ದಾರೆ. ಅವರು ಡೆಕೋರೇಷನ್ ಮಾಡ್ತಾ ಇದ್ರು. ಲೈಟಿಂಗ್ಸ್ ಹೇಗಾಗಿತ್ತು ಮನೆಗೆ ಅದ್ರೂ ಕೂಡ ನೀವು ನೋಡ್ತಾ ಇದ್ದೀರಾ. ಮುಂಭಾಗದಲ್ಲಿ ಅದು ಹಂಚಿನ ಜಾಗದಲ್ಲಿ ಸ್ವಲ್ಪ ಹಾಕಿಸ್ಬೇಕಿತ್ತು ಅನ್ಸುತ್ತೆ ಲೈಟಿಂಗು. ಈಗ ನೋಡಿದಾಗ ನನಗೆ ಅನಿಸ್ತಾ ಇದೆ, ಅವಾಗ ನಾವು ಲೈಟಿಂಗ್ಸ್, ನಾನಂತೂ ಬಿಲ್ಕುಲ್ ಲೈಟಿಂಗ್ಸ್ ಬೇಡ ಅಂತ ಕೂತಿದ್ದೆ. ನಮ್ಮ ಮನೆಯವರು ಆಸೆ ಪಟ್ರು ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಲೈಟಿಂಗ್ಸ್ ನ ಹಾಕ್ಸಿದೀವಿ. ಆ, ಕೆಲವೊಂದಂತೂ ತುಂಬಾನೇ ನಾವು ಅಗೇನ್ಸ್ಟ್ ಆಗಿ ಹೋಗಿದೀವಿ, ಈ ತರ ಬೇಡ ಆ ತರ ಬೇಡ ಅಂತ. ಕೆಲವೊಂದು ಪಾಪ ಅವ್ರ ಆಸೆಗಳಿಗೆ ನಾನು ಯಾಕೆ ಇದ್ ಮಾಡ್ಬೇಕು. ಸೊ 26ನೇ ತಾರೀಕು ನಮ್ಮ ಗಾಯೂಸ್ ಕಿಡ್ಸ್ ಫ್ಯಾಮಿಲಿಯ ಪ್ರತಿಯೊಬ್ರು ಬಂದ್ರು ಅಂತಾನೆ ಹೇಳ್ಬೋದು. ಎಲ್ಲೆಲ್ಲಿಂದ ಬಂದ್ರು. ಬೆಳಗಾವಿಯಿಂದ ನಮ್ಮ ಅಭಯ್ ಮುತಾಲಿಕ್ ಸರ್ ಬಂದ್ರು. ಬೆಂಗಳೂರಿಂದ ನಮ್ಮ ಗಾಯೂಸ್ ಕಿಡ್ಸ್ ಫ್ಯಾಮಿಲಿಯ ಪ್ರತಿಯೊಬ್ರು ಬಂದ್ರು. ಅವ್ರ ಫ್ಯಾಮಿಲಿ ಸಮೇತ ಬಂದು ನಮ್ಗೆ ಶುಭ ಹಾರೈಸಿದ್ರು. ಆ ನಾ ನಾನು ನಮ್ಮ ಮನೆಯವರು ಏನ್ ಗಳಿಸಿದೀವಿ ಅಂದ್ರೆ, ಅವತ್ತಿನ ದಿನ ನಾವು ನಮ್ಮ ಮುಖದಲ್ಲಿದ್ದ ಖುಷಿನ ನೋಡ್ಕೊಂಡಾಗ ನಮ್ಗ ಅನ್ಸ್ತಾ ಇತ್ತು, ಸಾರ್ಥಕ. ನಾವು ಆಮ್, ಇಲ್ಲಿ ತನಕ ಈ ಜೀವನ ನಡೆಸೋದಕ್ಕೂ ಸಾರ್ಥಕವಾಯ್ತು ಅಂತ ಅನ್ಸ್ತಾ ಇತ್ತು. ಎದುರಿಗೆ ರೈಟ್ ಸೈಡ್ ಅಲ್ಲಿ ನೀವು ನೋಡ್ತಾ ಇರೋದು ಒಂದು ಮಣೆ ಕಾನ್ಸೆಪ್ಟ್. ಅದಕ್ಕೆ 2 ಚೈನ್ ಹಾಕ್ಸ್ಬಿಟ್ಟು ಅದ್ರ ಮೇಲೆ ನಂದಿನ ಕೂರ್ಸಿದೀನಿ. ಹಾಗೆ ಮೆಟ್ಲು ಪಕ್ಕ ಗೋಡೆ ಮೇಲೆ ಬಲಭಾಗದಲ್ಲಿ ನೀವು ನೋಡಬಹುದು, ಬ್ರಾಸ್ ಹಿತ್ತಾಳೆಯ ಪಕ್ಷಿಗಳನ್ನ ತರಿಸಿದ್ದೆ. ಬಹುಶಃ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ ಗೊತ್ತಾಗದೆ ಇದ್ರೂನು ನಾನ್ ನಿಮ್ಗೆ ಡೀಟೇಲ್ ಆಗಿ ಹೋಮ್ ಟೂರ್ ಮಾಡ್ತೀನಲ್ಲ, ಆವಾಗ ಗೊತ್ತಾಗತ್ತೆ. ಪ್ಲೈವುಡ್ ಇಂದು ಕಂಪ್ಲೀಟ್ ಕೆಲಸ ಮುಗ್ದಿದೆ. ಪೇಂಟ್ನವರು ಆ ಎಲ್ಲೆಲ್ಲಿ ಒಂದು ಮನೆ ಕಟ್ಟಿ ಸ್ವಲ್ಪ ದಿನಕ್ಕೆ ಏರ್ ಕ್ರ್ಯಾಕ್ ಬಂದಿರುತ್ತಲ್ಲ, ಅದೆಲ್ಲದನ್ನು ಮುಚ್ಕೊಂಡಿದ್ದಾರೆ. ಇವಾಗ ಮತ್ತೆ ಪೇಂಟಿಂಗ್ ಮುಗಿತಾ ಇದೆ. ಇದು ಶಾಂಡಲಿಯರ್. ತುಂಬಾ ಆಸೆ ಪಟ್ಟು ನಾನು ನಮ್ಮ ಮನೆಯವ್ರು ತಂದಿದ್ದು. ಬಟ್ ನಮ್ಗೆ ತಂದಾಗ ಗೊತ್ತಾಗ್ಲಿಲ್ಲ, 10 ಅಡಿ ತಂದ್ವಿ. 10 ಅಡಿ ತಂದ್ರು ಇಷ್ಟು ಕಾಣಿಸ್ತಾ ಇದೆ ನಮ್ಮ ಮನೆಯಲ್ಲಿ. ಬಹುಶಃ ಒಂದು 15 ರಿಂದ 20 ಅಡಿ ತಂದಿದ್ರೆ ಅದು ವಿಸಿಬಲ್ ಅನಿಸ್ತಾ ಇತ್ತು ಕೆಳಗಿಂದ ನೋಡುವಾಗ. ಇದು ಫಸ್ಟ್ ಫ್ಲೋರ್ ಲಿವಿಂಗ್ ಏರಿಯಾ. ಫಸ್ಟ್ ಫ್ಲೋರ್ ಅಲ್ಲಿ ಇನ್ನ ನೋಡಿ ಏನೇ ಇದೆ. ಅದು ಇದು ಲೈಟಿಂಗ್ಸ್ ನವ್ರು ಸ್ವಲ್ಪ ಕೆಲಸಗಳನ್ನ ಮಾಡ್ತಾನೆ ಇದ್ರು. ನಾವು ಬೆಳಗ್ಗೆ ಫಂಕ್ಷನಿಗೆ ಬಿಟ್ ಕೊಡಿ ಅಷ್ಟೇ ನಮ್ದಿತ್ತು ಡಿಮ್ಯಾಂಡು. ಆ ತರ ನಮ್ಮ ವಿಡಿಯೋಗ್ರಾಫರು ಕಂಪ್ಲೀಟ್ ಮನೆ ಡೆಕೋರೇಷನ್ ಆದ್ಮೇಲೆ ಫಸ್ಟ್ ಫ್ಲೋರಿಗೆ ಬಂದೇ ಇಲ್ಲ. ಫಸ್ಟ್ ಫ್ಲೋರ್ಗೂ ಬಂದಿಲ್ಲ, ಆಚೆ ಕಡೆಗೂ ಹೋಗಿಲ್ಲ. ಲಿವಿಂಗ್ ಏರಿಯಾ ಬಿಟ್ಟು ಅವ್ರಿಗೆ ಎಲ್ಲೂ ಹೋಗಿಲ್ಲ ಅಂತಾನೆ ಹೇಳ್ಬೋದು. ಸೊ ಯಾವ ರೀತಿಯಲ್ಲಿತ್ತು ಮನೆ ಅನ್ನೋದ್ರನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದೀನಿ. ಆ ತುಂಬಾ ಜನ ಕೇಳ್ತಾ ಇದ್ರಲ್ವಾ, ನೋಡಿ ಇದು ಲಿವಿಂಗ್ ಏರಿಯಾ. ನಮ್ಮ ಕೆಳಗಡೆ ಹಾಲ್ ಅಂತ ಹೇಳ್ಬೋದು, ಲಿವಿಂಗ್ ಏರಿಯಾ. ಅಲ್ಲಿ ಅಕ್ಕಪಕ್ಕದಲ್ಲಿ ಕಂಬ ಕಾಣಿಸ್ತಾ ಇದೆ. ಕಂಬದ ಮಧ್ಯಭಾಗದಲ್ಲಿ ನಮ್ಮ ಟಿವಿ ಸ್ಟೇಷನ್ ಇದೆ, ಅಂದ್ರೆ ಟಿವಿ ಏರಿಯಾ. ಹಾಗೆ ಮೇಲೆ ಸೀಲಿಂಗ್ ಅಲ್ಲಿ ಟೀ ಕುಡಿನ ಕಾರ್ವಿಂಗ್ ಮಾಡಿಸಿದ್ದೀವಿ. ಹಾಗೆ ಕಂಬ ಕೂಡ ಒಂದು ದೊಡ್ಡ ಕಂಬನ ಮಾಡಿಸಿ ಅದನ್ನ ಕಟ್ ಮಾಡಿಸಿ ಅರ್ಧ ಕಂಬನ ಇನ್ಸ್ಟಾಲ್ ಮಾಡಿಸಿರೋದು. ತುಂಬಾ ಒಂದು ದೇವ್ರನ್ನ ಆಚೆಲ್ಲ ಕೂರ್ಸಿಲ್ಲ, ಒಂದು ಲಕ್ಷ್ಮೀ ಪೂಜೆ ಮಾಡೋಣ, ಖಾಲಿ ಇವತ್ತು ಬರೀ ಫಂಕ್ಷನ್ ಮಾಡಬಾರ್ದು ಅಂತ ಹೇಳಿ ಮನೆ ದೇವರ ಪೂಜೆ ಹಾಗೆ ಲಕ್ಷ್ಮೀ ದೇವಿನ ಕೂರ್ಸಿದ್ದೀನಿ. ಹಸಿರು ಗದ್ವಾಲ್ ಸಿಲ್ಕ್ ಅಲ್ಲಿ ಸಿಕ್ಕುತ್ತಲ್ಲ, ಆ ಗದ್ವಾಲ್ ಸಿಲ್ಕ್ ಸೀರೆನ ದೇವಿಗೆ ಉಡ್ಸಿ ದೇವ್ರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ಇದು ನಮ್ಮ ದೇವರ ಮನೆಯ ಒಂದು ಕಿರುನೋಟ. ತುಂಬಾ ಜನ ಅಪ್ರಿಶಿಯೇಟ್ ಮಾಡಿದ್ರ, ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಸಿಟ್ಔಟ್ ಏರಿಯಾದಲ್ಲಿ ಗೊಂಬೆಗಳನ್ನ ನಾನು ಜೋಡಿಸಿದ್ದೆ. ಇದೆಲ್ಲ ಮಹಾರಾಷ್ಟ್ರಿಯನ್ ಡಾಲ್ಸ್. ಇದೆಲ್ಲದನ್ನು ನನ್ಗೆ ಒಂಥರ ಸುಮಾ ಮೇಡಮ್ ಕೊಡುಗೆ ಅಂತಾನೆ ಹೇಳ್ಬೋದು, ನಮ್ಮ ಮೇಡಮ್ನ ಕೊಡುಗೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಲಿರುವಂತ ಫೋಟೋಸ್ ಎಲ್ಲ ನಮ್ಮ ಮ್ಯೂಸಿಕ್ ಮೇಡಮ್ ಕಡೆಯಿಂದ, ಆ, ಕೋಲಾರದಿಂದ ಅವ್ರ ಕಡೆಯಿಂದ, ನನ್ನ ಫ್ರೆಂಡ್ಸ್ ತುಂಬಾ ಆತ್ಮೀಯರೆಲ್ಲ ಕೊಟ್ಟಂತ ಕೆಲವೊಂದು ಫೋಟೋಸ್. ನನ್ಗೆ ಅದನ್ನ ಇಡ್ಲೇಬೇಕಿತ್ತು ಅವರೆಲ್ಲ ನೆನಪಿಗಾಗಿ, ಹಾಗಾಗಿ ಅದನ್ನ ಅಲ್ಲಿಂದ ಡಿಸ್ಪ್ಲೇ ಮಾಡಿದೀನಿ. ಜೊತೆಗೆ ಈ ಬುದ್ಧ, ಇದು ನನ್ನ ಕ್ಲೋಸೆಸ್ಟ್ ಒಂದು ಸಬ್ಸ್ಕ್ರೈಬರ್ ಅಂಡ್ ಫ್ಯಾಮಿಲಿ ಫ್ರೆಂಡ್ ಅಂತಾನೆ ಹೇಳ್ಬೋದು. ಹೇಮಾ ಅವರು ಕೊಟ್ಟಿದ್ದು ಬಿಜಾಪುರ್ಗೆ ಹೋದಾಗ ಬುದ್ಧನ್ನ ಫಸ್ಟ್ ಸಿಟ್ಔಟ್ ಅಲ್ಲಿ ಕೂರ್ಸಿದೀವಿ.
ಇನ್ನ ಬೆಳಗಾಯ್ತು. ಬೆಳಗ್ಗೆ ನೋಡಿ, ನೀವು ನೋಡ್ಬೋದು ಹೂವಿನ ಡೆಕೋರೇಷನ್ ಎಷ್ಟು ಸಿಂಪಲ್ ಆಗಿ ಇಟ್ಟಿದೀವಿ. ಏನ್ ಡೆಕೋರೇಷನ್ ಮಾಡ್ಸಿಲ್ಲ ಅಂತ ನೀವ್ ಅನ್ಬೋದು. ನಂಗೆ ಅತಿ ಯಾಕೋ ಹೆಚ್ಚು ವೇಸ್ಟ್ ಮಾಡೋದು ಬೇಡ, ಬೇಡವೇ ಬೇಡ ಅಂತ ಹೇಳಿದ್ರು. ಅಷ್ಟು ಸಿಂಪಲ್ ಆಗಾದ್ರೂ ಮಾಡ್ಸೋಣ ಅಂತೇಳಿ ಮನೆಯವರು ಕಡೆಗೆ ಇಬ್ರು ಒಪ್ಕೊಂಡು ಇಷ್ಟು ಡಿಸೈನ್ ಮಾಡ್ಸಿದೀವಿ. ಅಂದ್ರೆ ಡೆಕೋರೇಷನ್ ಮಾಡ್ಸಿದೀವಿ. ಒಂದು ಹೂವಿನ ಇದ್ರ ಜೊತೆಗೆ ತೆಂಗಿನ ಗರಿಯಿಂದ ಕೆಲವೊಂದು ಇದು ಏನಂತಾರೆ ಹ್ಯಾಂಗಿಂಗ್ಸ್ ಮಾಡ್ಬಿಟ್ಟು ಮನೆ ತುಂಬಾ ಹಾಕಿದ್ರು. ಅದ್ ಚೆನ್ನಾಗ್ ಅನ್ಸ್ತಾ ಇತ್ತು. ಇದೆಲ್ಲ ಬಯೋಡಿಗ್ರೇಡಬಲ್ ಇಲ್ಲ, ಅದನ್ನ ನಾವು ಮಣ್ಣಿಗೆ ಹಾಕ್ಬೋದು, ಮಣ್ಣಾಗತ್ತೆ, ಗೊಬ್ಬರ ಆಗತ್ತೆ. ಇದು ಡ್ರೋನ್ ಅಲ್ಲಿ ತೆಗೆದಂತ ಒಂದು ವ್ಯೂ, ನಮ್ಮ ಗಾರ್ಡನ್ ಇಂದ ನಮ್ಮ ಮನೆ ಹೇಗೆ ಕಾಣಿಸುತ್ತೆ ಅಂತ. ಕಂಪ್ಲೀಟ್ ಮನೆ ಒಳಗಡೆ ನಮ್ಮ ಥಾಟ್ಸ್ ಅಂದ್ರೆ ನನ್ನ ಕುಟುಂಬದವರ ಯೋಚನೆ ಹೇಗಿದೆ, ನಾವು ಮನೆನ ಹೇಗೆ ಇಟ್ಟಿದೀವಿ ಅಥವಾ ಏನ್ ಇಟ್ಕೊಂಡಿದೀವಿ ಅಂತ ಗೊತ್ತಾಗ್ಬೇಕು ಅಂದ್ರೆ ನಿಮ್ಗೆ ನಾನಲ್ಲಿ ಶಿಫ್ಟ್ ಆಗ್ಲೇಬೇಕು. ಆದ್ಮೇಲೆ ನಿಮ್ಗೆ ಇನ್ನೂ ಹೆಚ್ಚು ಒಳ್ಳೆಯ ವಿಡಿಯೋಸ್ ಬರುತ್ತೆ. ಮೊನ್ನೆ ವಿಡಿಯೋ ಮಿಸ್ ಮಾಡಿದೆ. ಕಾರಣ ನಮ್ಮ ಅರ್ಚನಾ ಮದ್ವೆ. ಹೇಳಿದ್ದೆ ನಿಮ್ಮೆಲ್ರಿಗೂನು. ಮದ್ವೆ ಬ್ಯುಸಿಯಲ್ಲಿ ಇರ್ತೀನಿ ನಾನು, ಹಾಗಲ್ಲ ಅಂತ ಹೇಳಿ ಹಂಗಾಯ್ತು. ಸೊ ಇನ್ನು ಮದ್ವೆಯಲ್ಲೇ ಇದೀವಿ, ಸಂಗೀತ ಮೆಹಂದಿ ಅನ್ಕೊಂಡು ಅದೇ ಒಂದು ಗುಂಗಲ್ ಇದೀವಿ ಎಲ್ರೂನು. ನಡೀತಾ ಇದೆ ಕಾರ್ಯಕ್ರಮಗಳು. ನಡುವೆ ನಿಮ್ಗೆ ಎಡಿಟಿಂಗ್ ಮಾಡಿ ನಾನು ವಿಡಿಯೋಸ್ನ ಹಾಕ್ತಾ ಇದ್ದೀನಿ. ಮುಂದಕ್ಕೆ ಮದ್ವೆ ವಿಡಿಯೋ ಕೂಡ ಹಾಕ್ತೀನಿ, ಡೆಫಿನೆಟ್ಲಿ ಹಾಕ್ತೀನಿ. ಯಾಕಂದ್ರೆ ಎಲ್ರಿಗೂ ಅರ್ಚನಾ ಗೊತ್ತು, ಎಲ್ರ ಆಶೀರ್ವಾದ ಅವಳಿಗೂ ಸಿಕ್ಲಿ ಅಂತ. ಹಾಗೆ ಆ ಒಂದು ಮೇಲಿಂದ ನಾನು ಕೂಡ ಈ ಫ್ಲೋರ್ಗೆ ಅಂದ್ರೆ ಟಾಪ್ ಫ್ಲೋರ್ಗೆ ನಾನು ಹೋಗೇ ಇಲ್ಲ. ಫಸ್ಟ್ ಕನ್ಸ್ಟ್ರಕ್ಷನ್ ಆದಾಗ ಹೋಗಿತ್ತು. ಅಲ್ಲೊಂದು ರೂಮ್ ತರ ಮಾಡ್ಬಿಟ್ಟು ಅದ್ರ ಒಳಗಡೆ, ಆ ರೂಮ್ ಒಳಗಡೆ ಸಾಫ್ಟ್ನರ್ ಎಲ್ಲ ಇಟ್ಟಿದ್ದಾರೆ. ಹೌದು, ಸಾಫ್ಟ್ನರ್ ಹಾಕ್ಸಿದೀವಿ. ಕಾರಣ ಮನೆಯನ್ನ ಕಚ್ಚಿ ಇಷ್ಟೆಲ್ಲ ಕಾಸ್ಟ್ಲಿ ನಲ್ಲಿಗಳು, ವಾಷಿಂಗ್ ಮಷಿನ್ ಇರುತ್ತೆ, ಡಿಶ್ ವಾಷರ್ ಇರುತ್ತೆ, ಅದೆಲ್ಲದಕ್ಕೂ ಸಾಫ್ಟ್ನರ್ ಇದ್ರೇನೆ ಹೆಚ್ಚು ದಿನ ಆ ಮಷಿನರೀಸ್ ಬಾಳಿಕೆ ಬರೋದು. ಹಾಗೆ ಮನೆಯಲ್ಲಿ ಹಾಕ್ಸಿರೋದು ನಲ್ಲಿಗಳೆಲ್ಲ ಸ್ಟೇನ್ ಇಲ್ದೆ ಅಥವಾ ಒಂದು ಕಲೆ ಇಲ್ದೆ ಸಿಗೋದು. ಅದಕ್ಕೋಸ್ಕರ ಸಾಫ್ಟ್ನರ್ನ ನಾವು ಹಾಕ್ಸಿದ್ವಿ. ಎಲ್ಲದ್ರ ಬಗ್ಗೆ ನಿಮ್ಗೆ ಮಾಹಿತಿ ಮುಂದೆ ಕೊಡ್ತಾ ಹೋಗ್ತೀವಿ. ಸುಮಾರು ಜನ ಮನೆ ಕಟ್ಸೋರು ಇದ್ದೀರಾ, ಸುಮಾರು ಜನ ಕಟ್ಸಾಗಿದೆ. ಕೆಲವೊಂದು ಮಾಹಿತಿ ಬೇಕಾಗಿರುತ್ತೆ, ಎಲ್ರಿಗೂ ಸೇರಿ ನಾನು ಮಾಹಿತಿನ ಕೊಡ್ತೀನಿ. ಆ ಅಂದ್ರೆ ಗೃಹ ಪ್ರವೇಶದ ಮನೆ ಅಂದ್ರೆ ಇನ್ನೂ ಜಾಮ್ ಜಾಮ್ ಅಂತ ಇರ್ಬೇಕಲ್ವಾ. ಕೆಲವರು ಅನ್ಕೋತಿರೇನೋ ಏನ್ ಜಾಸ್ತಿ ಮಾಡ್ಸಿಲ್ಲ ಅಂತ. ಸಾಕು, ಆ, ನಮ್ಮ ಅಭಿರುಚಿಗೆ ತಕ್ಕಂಗೆ ಇದು ಜಾಸ್ತಿನೇ ಆಯ್ತು. ಒಂದು ಗಣೇಶನ ಕೂರ್ಸ್ಬೇಕು ಎಂಟ್ರೆನ್ಸ್ ಅಲ್ಲಿ. ಆ ಗಣೇಶನ ಹತ್ರ ನಂಗೆ ಸ್ವಲ್ಪ ಡೆಕೋರೇಷನ್ ಬೇಕಿತ್ತು. ಆದ್ರೆ ಅದನ್ನ ನಿಜವಾಗ್ಲೂ ನನಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ. ಯಾಕೆ ಅಂದ್ರೆ ಡೆಕೋರೇಷನ್ ಅವರು ಡಿಸಪಾಯಿಂಟ್ ಮಾಡ್ಬಿಟ್ರು. ಒಂದು ಗಣೇಶನ್ನ ತಂದಿದ್ರು ರಾತ್ರಿ ಡೆಕೋರೇಷನ್ ಮಾಡುವಾಗ. ಹೇಗಿತ್ತು ಅಂದ್ರೆ, ಇನ್ನೇನು ವಿಸರ್ಜನೆ ಮಾಡಿ ಬೀಚಸ್ ಎಲ್ಲ ಹಾಕೋಗಿರ್ತಾರೆ ಗಣಪತಿನ. ವಿಸರ್ಜನೆ ಮಾಡಿದ್ಮೇಲೆ ಗಣಪತಿ ಹೇಗಾಗಿರುತ್ತೆ, ಬಣ್ಣ ಎಲ್ಲ ಹೋಗ್ಬಿಟ್ಟು ಇರುತ್ತಲ್ವಾ, ಆ ತರ ಒಂದು ಗಣೇಶನ ತಂದಿಟ್ಟಿದ್ರು. ಅಷ್ಟು ದುಃಖ ಆಗೋಯ್ತು ನಂಗೆ ನೋಡಿ. ನಾ ಹೇಳ್ದೆ, ಇಷ್ಟೆಲ್ಲ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದ್ದು ಒಂದು ಒಳ್ಳೆ ಗಣೇಶ, ಅದನ್ನೇ ತರ್ಲಿಲ್ಲ ನೀವು ಅಂತ ತಕ್ಷಣ, ಇಲ್ಲ 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 ಮೇಡಮ್, ಇಲ್ಲ ಮೇಡಮ್, ಇನ್ನು ಅರ್ಧ ಗಂಟೆಲಿ ಬಂದ್ಬಿಡುತ್ತೆ ಅಂತಂದು ಕಡೆ ಪುಟಾಣಿ ಗಣಪ ಹೇಗಿದ್ರೇನು ನೋಡಿ, ಚಿಕ್ಕ ಗಣಪ ಹೇಗಿದ್ರೆ ನಾನು ಗಣಪತಿನ ಜರಿತಾ ಇಲ್ಲ. ಆ ಒಂದು ಡೆಕೋರೇಷನ್ ತಕ್ಕಂಗೆ ಒಂದು ಗಣೇಶ ಇರ್ಬೇಕಲ್ವಾ. ನೋಡಿ, ಅದೋಗಿ ಆ ಸಿಲ್ವರ್ ಕಲರ್ದು ಗಣೇಶ ತಂದಿಟ್ಟಿದ್ದಾರೆ. ಆ ಒಂದು ಡೆಕೋರೇಷನ್ಗೂ ಅದಕ್ಕೂ ಮ್ಯಾಚಿಂಗೇ ಇಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ ವಡ ಡಂಬ್ರೂಟ್ ಅಲ್ವಾ ರೆಡಿ ಆಗಿತ್ತು. ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ರು, ಬಂದ ಗೆಸ್ಟ್ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ರು. ಕೆಲವೊಂದು ಫೋಟೋಸ್ ಇದು ಏನಂದ್ರೆ, ಬಾಗಿಲಲ್ಲಿ ಎಂಟರ್ ಆದ ತಕ್ಷಣ ಅರಿಶಿನ, ಕುಂಕುಮ, ಬಳೆ, ಹೂವು, ಹೇರ್ ಪಿನ್ಸ್ ಎಲ್ಲದನ್ನು ನಾನು ಒಂದು ಆರ್ಗನೈಸ್ ಮಾಡಿದ್ದೆ. ನಿಮ್ಮ ಉಪಸ್ಥಿತಿಯು ಮಲ್ಲಿಗೆಯ ಪರಿಮಳದಂತಿರಲಿ ಅಂತ ಒಂದು ಟ್ಯಾಗ್ ಲೈನ್ ಮಾಡಿ ಒಂದು ಫೋಟೋ ಫ್ರೇಮ್ ನ ಇಡಿಸ್ಬಿಟ್ಟು, ಹೇರ್ ಪಿನ್ಸು, ಹೂವು ನೋಡ್ಬೋದು ನೀವು, ಬಾಳೆ ಎಲೆಯಲ್ಲಿ ಹೂವನ್ನ ಸುತ್ತಿ ಇಟ್ಟಿದ್ರು. ಅಂದ್ರೆ ಇದೇ ರೀತಿ ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಅದೇ ರೀತಿ ಬಂತು ಕೂಡ ಔಟ್ಕಮ್. ನಾ ಅನ್ಕೊಂಡಿದ್ದು ಕೆಲವೊಂದೆಲ್ಲ ಆಯ್ತು, ಅದು ತುಂಬಾ ಸಂತೋಷ. ಏನಂದ್ರೆ ಒಂದು ಗಣಪತಿನ ಸ್ವಲ್ಪ ಚೆನ್ನಾಗಿರೋದನ್ನ ಕೊಡ್ಬೋದಿತ್ತಲ್ವಾ ಅಂತ ಇವಾಗ್ಲೂ ಇದೆ. ಯಾಕಂದ್ರೆ ಗಣಪತಿ ಮುಂದೆ ಎಳ್ನೀರ್ ಇಡ್ಬೇಕು, ಬಾಳೆ ಗೊನೆಗಳನ್ನ ಇಡ್ಬೇಕು, ಬಾಳೆ ಗೊನೆ ಇರೋ ಮರಾನೇ ಇಡ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಏನ್ ಮಾಡೋದು, ಆ ಆ ಗಣೇಶ ಹಂಗ್ ಮಾಡಿದ್ರು. ಅವ್ರಿಗೆ ಯಾವಾಗ ಆ ಸಿಲ್ವರ್ ಗಣೇಶ ತಂದು ಇಟ್ರು ಅಂತಾನೆ ನನಗೆ ಗೊತ್ತಿಲ್ಲ. ನೈಟ್ ಬಹುಶಃ ನಾವೆಲ್ಲ ಹೋದ ನಂತರ ಮನೆಗೆ ಮಲಗಿದ ನಂತರ ಅವ್ರು ತಂದಿರ್ಬೇಕು. ಆಗ ತಂದಿಟ್ರೇನೋ. ಆಯ್ತು, ಅಂತೂ ಇಂತೂ ಕಾರ್ಯಕ್ರಮ ಸಕ್ಸಸ್ಫುಲಿ ಮುಗೀತು. ತುಂಬಾ ಚೆನ್ನಾಗಾಯ್ತು. ಇದೆಲ್ಲ ಅಡುಗೆ ಆಟ ಸಾಮಾನ್ ಅಂತ ನಾವು ಚಿಕ್ಕವರಿದ್ದಾಗ ಬಳಸ್ತಾ ಇದ್ವಿ. ಕಿಚನ್ ಸೆಟ್ ಅಂತ ಹೇಳಿ ನಾನು ಇವಾಗ ಜೋಡಿಸಿದ್ದೀನಿ. ಇದಿಷ್ಟು ಕಂಪ್ಲೀಟ್ ಕಿಚನ್ ಅಲ್ಲಿ ಆರ್ಗನೈಸ್ ಮಾಡಿದ್ದು. ಕಿಚನ್ನು ಹಾಗೆ ಡೈನಿಂಗ್ ಟೇಬಲ್ ಹತ್ರ ಒಂದು ಏರಿಯಾ ಸಿಗುತ್ತೆ, ನನಗೆ ಕೌಂಟರ್ ಟಾಪ್ ಸಿಗುತ್ತೆ, ಆ ಜಾಗ. ಹಾಗೆ ಆ
ಡೈನಿಂಗ್ ಟೇಬಲ್ ಇದಿಷ್ಟು ಜಾಗನ ಬಳಸ್ಕೊಂಡಿದ್ದೀನಿ ನಾನು ನನ್ನ ಡೆಕೋರೇಷನ್ ಮಾಡ್ಲಿಕ್ಕೆ. ತುಂಬಾ ಜನ ಕೇಳ್ತಾ ಇದ್ರು ಯಾರನ್ನ ಕರ್ಸಿದ್ರಿ, ಯಾರು ಮಾಡಿದ್ರು ಡೆಕೋರೇಷನ್, ಯಾರನ್ನ ಕರ್ಸಿ ಮಾಡ್ಸಿದ್ರಿ ಅಂತ. ಇಲ್ಲ, ನಿಜ ಹೇಳ್ಬೇಕಂದ್ರೆ ಯಾರನ್ನೂ ಕರ್ಸಿಲ್ಲ. ಹಿಂದಿನ ದಿನ ಶನಿವಾರ ದಿನ ಬೆಳಗ್ಗೆನೆ ಶುರು ಮಾಡ್ಕೊಂಡೆ ಡೆಕೋರೇಷನ್ ಮಾಡ್ಲಿಕ್ಕೆ. ರಾತ್ರಿ ಅಂದ್ರೆ ಗೆಸ್ಟ್ಗಳೆಲ್ಲ ಸಂಜೆ ಬರ್ತಾರಲ್ವಾ, ಅಷ್ಟರಲ್ಲೇ ನಾನು ಡೆಕೋರೇಷನ್ ಮುಗಿಸಿ ಫ್ರೀ ಆಗಿರ್ಬೇಕು, ಅವ್ರಗಳಿಗೆಲ್ಲ ಮಾತಾಡ್ಸ್ಲಿಕ್ಕೆ ನಾನು ಫ್ರೀ ಆಗಿರ್ಬೇಕು ಅನ್ಕೊಂಡು ಶುರು ಮಾಡಿದ್ದು. ಅದೇ ತರ ಸಂಜೆ ಬಂದಾಗ ಎಲ್ರು ಕೇಳ್ತಾರೆ ನಾವೇನಾದ್ರೂ ಜೋಡಿಸ್ಬೇಕಾ, ಹೆಲ್ಪ್ ಬೇಕಾ ಅಂತ. ಎಲ್ಲ ಜೋಡಿಸಿದ್ರಿಂದ ನಾನು ಖುಷಿಯಾಗಿ ಅವ್ರ ಜೊತೆ ಸಮಯ ಕಳೆಯುವಂತ ಒಂದು ಅವಕಾಶ ಸಿಕ್ತು. ಇದೆಲ್ಲ ಡಾಲ್ಸ್ ನೋಡಿ, ರಾಜಸ್ಥಾನಿ ಡಾಲ್ಸ್ ಅದು. ಇವರು ರಾಜಸ್ಥಾನಿ ಆ, ಏನಂತಾರೆ, ಸಂಗೀತ ವಾದ್ಯ ನುಡಿಸೋರು. ಹಾಗೆ ಸಿಂಕಲ್ ಕೂಡ ನೀರನ್ನ ಫಿಲ್ ಮಾಡಿ ಹೂವನ್ನ ಹಾಕಿದ್ವಿ. ಇದೆಲ್ಲ ಕಾಮನ್, ಎಲ್ರು ಮಾಡ್ತಾರೆ. ಬಟ್ ಒಂದಷ್ಟು ಡಾಲ್ಸ್ ನ ಡಿಫ್ರೆಂಟ್ ಆಗಿ ಜೋಡಿಸ್ಬೇಕು ಅನ್ನೋದನ್ನ ಆಸೆ, ಅದ್ರ ಪ್ರಕಾರನೇ ಆಯ್ತು. ನೀವು ನೋಡಿದ್ರೆ ತುಂಬಾ ಸಂತೋಷ ಪಡ್ತೀರಾ, ನಂಗೆ ಗೊತ್ತು ತುಂಬಾ ಇಷ್ಟ ಪಡ್ತೀರಾ ತುಂಬಾ ಜನ ಅಂತ. ಆ ನಮ್ಮ ಟಿವಿ ಸ್ಟೇಷನ್ ಮಾಡಿಸುವಾಗ ವುಡ್ ತುಂಬಾ, ಅಂದ್ರೆ ವೀನ್ಯರ್ ಹಾಕಿರುವಂತ ವುಡ್ ತುಂಬಾ ಉಳ್ದಿತ್ತು. ಆ ನಾನ್ ಹೇಳ್ದೆ ನಂಗೆ ಇದರಲ್ಲಿ ಮಣೆಗಳನ್ನ ಮಾಡ್ಕೊಡಿ ಅಂತ. ಒಂದು 6 ಮಣೆ ಮಾಡ್ಕೊಟ್ರು. ಆ ಮಣೆಗಳನ್ನೆಲ್ಲ ಇಲ್ಲಿ ಡೆಕೋರೇಷನ್ಗೆ ನಾನು ಬಳಸ್ಕೊಂಡಿದ್ದೀನಿ. ಇದೇ ರೀತಿ ಡೆಕೋರೇಷನ್ಗೆ ಉಪಯೋಗ ಆಗತ್ತೆ ಅನ್ಕೊಂಡೆ ನಾನು ರಿಕ್ವೆಸ್ಟ್ ಮಾಡಿದೆ. ಅದೇ ತರ ನಮ್ಮ ಕಾರ್ಪೆಂಟ್ರು ಮಾಡ್ಕೊಟ್ರು. ಅದೇ ತರ ನಾನು ಅದನ್ನ ಇಲ್ಲಿ ಡೆಕೋರೇಷನ್ಗೂ ಬಳಸ್ಕೊಂಡಿದ್ದೀನಿ. ಹಾಗೆ ಅಜ್ಜಿಯರ ಮನೆಯ 3 ಸ್ಟೆಪ್ ಮಣೆ ದೇವ್ರ ಮನೇಲಿ ಇಡ್ತೀವಲ್ಲ, ಆ ಮಣೆ ಕೂಡ ನಂಗೆ ಇಲ್ಲಿ ಡೆಕೋರೇಷನ್ಗೆ ಉಪಯೋಗಕ್ಕೆ ಬಂತು. ಇದಿಷ್ಟು ಕಿಚನ್. ನಾನು ಹೇಳ್ದಾಗೆ ನಿಮ್ಗೆ ಈಗ ನೋಡುವಾಗ ಯಾವುದು ಹೇಗೆ ಗೊತ್ತಾಗಲ್ಲ. ಕಂಪ್ಲೀಟ್ ಆಗಿ ನೀವು ಹೋಮ್ ಟೂರ್ ನೋಡುವಾಗ ನಿಮ್ಗೆ ಅರ್ಥ ಆಗತ್ತೆ. ಚಿಮ್ನಿ ಮೇಲ್ ಕೂಡ ಒಂದು ಕಾಮಧೇನು, ಫ್ಲವರ್ ಬೊಕ್ಕೆ ಎಲ್ಲ ಇಟ್ಬಿಟ್ಟು ಡೆಕೋರೇಷನ್ ಮಾಡೋ ಸಿಂಪಲ್ ಆಗಿ ನೋಡಿ. ಆ ಹೂವಿನ ಹ್ಯಾಂಗಿಂಗ್ಸ್ ಕೂಡ ನನ್ನ ಹತ್ರ ಇತ್ತು ಆಲ್ರೆಡಿ. ಅದೆಲ್ಲದನ್ನ ನಾನು ಇಲ್ಲಿ ಗಮ್ ಟೇಪ್ ಇಂದ ಹಾಕಿದ್ದೀನಿ. ಚೆನ್ನಾಗ್ ಅನ್ಸ್ತಾ ಇತ್ತು. ನನಗ್ ಸಂತೋಷ ಕೊಡ್ಬೇಕು ಮೊದಲನೇದಾಗಿ. ನನಗ್ ತೃಪ್ತಿ ಆದ ನಂತರ ನಾನು ಅದನ್ನ ಮುಗೀತು ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಇದ್ರ ನಡುವೆ ಎಲ್ಲ ಹೂವು ಇಟ್ಟಿರೋದು ನಮ್ ಸುಧಾ. ನಾನು ಹೂ ಕೂಡ ಇಟ್ಟಿರ್ಲಿಲ್ಲ, ಯಾಕಂದ್ರೆ ನೋಡುವಾಗ ಅದು ಏನಂತ ಗೊತ್ತಾಗಲ್ಲ. ಆ ಯಾವ ವಸ್ತು, ಪುಟಾಣಿ ವಸ್ತುಗಳನ್ನ ನಾನು ಆರ್ಟಿಫ್ಯಾಕ್ಟ್ಸ್ ಅಥವಾ ಒಂದು ಕ್ರಾಫ್ಟ್ ಐಟಮ್ಸ್ ಎಲ್ಲ ಇಟ್ಟಿದ್ದೆ, ಅದೆಲ್ಲ ಗೊತ್ತಾಗಲ್ಲ ಅನ್ಕೊಂಡು ನಾನು ಹೂ ಇಟ್ಟಿರ್ಲಿಲ್ಲ. ಆ ಹೂವಿಂದ ಕೆಲವೊಂದು ವಸ್ತುಗಳು ಗೊತ್ತಾಗ್ತಲ್ಲ ಅನ್ಕೋತೀನಿ ನಾನು. ಇದು ಕಿಚನ್. ಡಿಮ್ ಲೈಟ್ ಅಲ್ಲಿ ಕಿಚನ್ ಈ ತರ ಇರುತ್ತೆ. ಹ್ಮ್ ಇದು ಟ್ರೆಡಿಷನಲ್ ನಾವು ಕಿಚನ್ ಐಟಮ್ಸ್. ಕೆಳಗೆ ಗ್ಲಾಸ್ ವೇರ್ ಮತ್ತೆ ಬ್ರಾಸ್ ವೇರ್ ಇತ್ತು, ಅದ್ ಸ್ವಲ್ಪ ಕಲೆಕ್ಷನ್ ಇಟ್ಟಿದೀನಿ. ಇದು ಸೀಲಿಂಗ್. ಕೆಳಗಡೆಯಿಂದ ಡೈನಿಂಗ್ ಏರಿಯಾ ಮೇಲೆ ನೋಡುವಾಗ ಇದು ಡಬಲ್ ಹೈಟ್ ಇದೆ ಡೈನಿಂಗ್ ಏರಿಯಾ. ಸೊ ಅದನ್ನ ನೋಡುವಾಗ ಈ ರೀತಿಯಾಗಿ ಕಾಣಿಸುತ್ತೆ. ಡೈನಿಂಗ್ ಏರಿಯಾ ಮಾತ್ರ ಈ ರೀತಿ ಡಬಲ್ ಹೈಟ್ ಇರೋದು, ಲಿವಿಂಗ್ ಏರಿಯಾ ಮಾತ್ರ ಕಾಂಪ್ಯಾಕ್ಟ್ ಆಗೇ ಇದೆ. ನಮ್ಮ ಸ್ಲ್ಯಾಬ್ ಹಾಕ್ಸುವಾಗ ನಾವು 12 ಅಡಿಗೆ ಹಾಕ್ಸಿದ್ರಿಂದ ನಮ್ಗೆ ಎತ್ತರ ತುಂಬಾ ಚೆನ್ನಾಗಿ ಸಿಕ್ತು, ಎತ್ತರವಾಗಿ ನಮ್ಗೆ ಜಾಗ. ಸೊ ಇದಿಷ್ಟು ಡೆಕೋರೇಷನ್ ಪಾರ್ಟ್ ಆಗಿದ್ರೆ, ಇನ್ನ ಮನೆಗೆ ಗೆಸ್ಟ್ ಬಂದು ಹೋಗಿದ್ದು ಮಾಡಿದ್ದು ಕಂಪ್ಲೀಟ್ ಆಗಿ ನಿಮ್ಗೆ ನಾಳೆ ಶೇರ್ ಮಾಡ್ತೀನಿ. ಬಟ್ ಬೆಳಗಿನ ಡೆಕೋರೇಷನ್ ಹೇಗಿತ್ತು, ಆ ಸಿಂಪಲ್ ಆಗಿ ಮಾಡ್ಸಿದ್ದಂತೆ ಹೇಳ್ತಾನೆ ಇದೀನಿ ನಾನು ಅವಾಗಿಂದ. ನೋಡಿ, ತೆಂಗಿನ ಗರಿಯಲ್ಲಿ ಇದಿಷ್ಟು ಮಾಡಿದ್ದಾರೆ ಡೆಕೋರೇಷನ್, ಮುಂದೆ ಬ್ಯಾಕ್ ಗ್ರೌಂಡ್ ನ ಮಾಡಿ ಅದ್ರ ಮುಂದೆ ಗಣೇಶನ್ನ ಕೂರ್ಸಿರೋದು. ಇದು ಎಂಟ್ರೆನ್ಸ್. ಮನೆಗೆ ಎಂಟ್ರ್ ಆಗುವಾಗ ರೋಡಲ್ಲಿ ಈ ರೀತಿ ಒಂದು ಕಮಾನ್ ಮಾಡಿದ್ದಾರೆ, ಅಂದ್ರೆ ಏನ್ ಹೇಳ್ತಾರೆ, ಚಪ್ರ ಅಂತ ಹೇಳಲ್ಲ, ವೆಲ್ಕಮ್ ಬೋರ್ಡ್ ತರ ಒಂದ್ ಮಾಡಿದ್ದಾರೆ. ಆನಂತರ ಮನೆಗೆ ನೋಡಿ ಇಷ್ಟು ಸಿಂಪಲ್ ಆಗಿ ಗರಿಯಲ್ಲೇ ಒಂದಷ್ಟು ಹ್ಯಾಂಗಿಂಗ್ಸ್ ಮಾಡಿಸಿ ಹಾಕ್ಸಿರೋದು. ನಂಗೆ ಹೆಚ್ಚಿಗೆ ಬೇಕಾಗಿರ್ಲಿಲ್ಲ, ಸಾಕು ಅಂತ ನಂಗೆ ಚಿಕ್ಕದಾಗಿ ಹ್ಮ್ ಬೇಕು ಅಂತಾನೆ ನಾನ್ ಹೇಳಿದ್ದು. ಸೊ ಇದು ನಮ್ಮ ಸ್ಲೈಡಿಂಗ್ ಗೇಟ್. ಒಳಗಡೆ ಬಂದ ತಕ್ಷಣ ನಮ್ಗೆ ಗಣೇಶ ಕಾಣಿಸ್ಬೇಕು, ಆ ರೀತಿ ನಾನು ಆರ್ಗನೈಸ್ ಮಾಡಿಸಿದ್ದು. ಹಾಗೆ ನೇಮ್ ಬೋರ್ಡ್ ಇದೆ, ಮನೆಯ ಹೆಸರಿದೆ. ಬನ್ನಿ ಇನ್ನೇನು ಒಳಗಡೆ ಹೋಗೋಣ. ಹೋದ್ಮೇಲೆ ಅಲ್ಲಿ ಏನೆಲ್ಲ ನೋಡ್ಬೋದು ಅಂತ ನಿಮ್ಗೆ ಒನ್ ಬೈ ಒನ್ ಸ್ಟೆಪ್ ವೈಸ್ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಇವಾಗ ಒಂದು ಐಡಿಯಾ ಬಂದಿರುತ್ತೆ ನಿಮ್ಗೆ. ಗೇಟ್ ಇಂದ ಎಂಟ್ರ್ ಆದ ತಕ್ಷಣ ಮನೆ ಎಡಭಾಗಕ್ಕೆ ಮೀನ್ಸ್ ಎಂಟ್ರ್ ಆದ್ಮೇಲೆ ಎಡಭಾಗಕ್ಕೆ ತಿರುಗಿದ್ರೆ ನಾವು ಮನೆಯ ಮುಖ್ಯ ದ್ವಾರದ ಹತ್ರ ಹೋಗ್ತೀವಿ. ಹಾಗೆ ಬಾಗ್ಲ ಎದುರಿಗೆ ಇರೋದು ಗಾರ್ಡನ್ ಗೇಟ್. ಇದು ನಮ್ಮ ಮನೆಯ ತುಳಸಿ ಬೃಂದಾವನ. ಬೃಂದಾವನ ಒಂದ್ 2 ದೀಪ ಇಟ್ಟಿದ್ದೆ, ಕಲ್ಲಿನ ದೀಪ ಇಟ್ಬಿಟ್ಟು ರಂಗೋಲಿ ಹಾಕಿದ್ರು, ಚಿಕ್ಕಮ್ಮ ರಂಗೋಲಿ ಹಾಕಿದ್ರು, ನಾನ್ ಹಾಕಿಲ್ಲ ಅವತ್ತು. ಸೊ ಇದನ್ನ ಸುಮಾರು ಸಲ ತೋರಿಸಿದೀನಿ. ಮತ್ತೊಂದು ಚಿಕ್ಕದಾಗಿ ನೋಡ್ಕೊಂಡು ಬನ್ನಿ ಒಳಗಡೆ ಹೋಗೋಣ. ಗಾರ್ಡನ್ ಅಲ್ಲಿ ಲಕ್ಕಿಲಿ ಸ್ಟಾರ್ ಫ್ರೂಟ್ ಮತ್ತೆ ವಾಟರ್ ಆಪಲ್ ತುಂಬಾ ಚೆನ್ನಾಗ್ ಬಿಟ್ಟಿದೆ. ಎಲ್ರೂ ಟೇಸ್ಟ್ ಮಾಡಿದ್ರು. ನಮ್ ಸುಜಾತ, ಪ್ರದೀಪ್ ಸರು, ಆಶಿಕ್ ಸರ್ ಎಲ್ರು ಬಂದಿದ್ರಲ್ಲ, ಎಲ್ರು ಟೇಸ್ಟ್ ಮಾಡಿದ್ರು, ತುಂಬಾ ಇಷ್ಟಪಟ್ರು, ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಒಂದ್ ಡಿಫ್ರೆಂಟ್ ಟೇಸ್ಟ್, ಆರ್ಗ್ಯಾನಿಕಲಿ ಬೆಳೆದಿರೋದ್ರಿಂದ ಏನೋ ಒಂದ್ ರೀತಿ ತೃಪ್ತಿ, ಸಮಾಧಾನ ನಮ್ಗೆ.
ಬನ್ನಿ ಇನ್ನ ನೋಡಿ ಮನೆಯ ಮುಂಭಾಗ ಹೇಗಿದೆ ಅಂತ. ಕಿಟಕಿ ಚಿಕ್ಕದಾಯ್ತು ಅಂತ ಸುಮಾರು ಜನ ನನ್ಗೆ ಮುಂಚೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಹೇಳ್ತಾ ಇದ್ರಿ. ನನ್ಗೊಂದು ಈ ತರ ಕಾನ್ಸೆಪ್ಟ್ ಬೇಕಿತ್ತು, ಹಾಗಾಗಿ ಆ ತರದ್ದೇ ಕಿಟಕಿ ಮಾಡಿಸ್ಬೇಕು ಅಂತ ಮಾಡ್ಸಿರೋದು. ಮೇನ್ ಡೋರ್ ಈ ರೀತಿ ಇದೆ. ಮೇನ್ ಡೋರ್ ಎರಡು ಹ್ಯಾಂಡಲ್ ಅಕ್ಕಪಕ್ಕ ಬಂದಿರೋದು MS ಸ್ಟೀಲ್ದು ಡಿಸೈನು. ನೋಡು ಈ ಬ್ಲ್ಯಾಕ್ ಕಲರ್ ಇರೋದು MS, ಅದು ಪೇಂಟ್ ಕೂಡ ಆಗಿಲ್ಲ. ಹಾಗೆ ಇದು ಹ್ಯಾಂಡಲ್ ಎರಡು ಡಿಜಿಟಲ್ ಲಾಕ್ ಹಾಕ್ಸಿದೀವಿ. ಅಂದ್ರೆ ನಮ್ಗೆ ಸೆಕ್ಯೂರಿಟಿ ಸ್ವಲ್ಪ ಚೆನ್ನಾಗಿ ಅಂತ. ಸೂಕ್ಷ್ಮವಾಗಿ ಈ ವಿಡಿಯೋನ ಸ್ವಲ್ಪ ಒಂದ್ 2-3 ಸೆಕೆಂಡ್ ಹಿಂದಕ್ಕೆ ಓಡಿಸಿ ನೋಡಿದ್ರೆ ಒಂದು ಪಕ್ಷಿ ಗೂಡ್ ಒಳಗೆ ಸೇರ್ಕೊಳತ್ತೆ ಹೋಗಿ. ಆ ಗೂಡ್ನ ಹಾಗೆ ಉಳಿಸ್ಕೊಂಡಿದೀವಿ, ತೋರಿಸ್ತೀವಿ ಕೂಡ. ಬನ್ನಿ ಇನ್ನೊಮ್ಮೆ ಮನೆ ಒಳಗಡೆ ಹೋಗೋಣವಾ. ನಮ್ಮ ಮನೆಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಗೃಹ ಪ್ರವೇಶದ ಈ ಸುಖ ಸಂದರ್ಭದಲ್ಲಿ ನೀವೆಲ್ಲರೂ ಇರೋದು ನಂಗೆ ತುಂಬಾ ಸಂತೋಷ ಕೊಡ್ತಾ ಇದೆ. ಬನ್ನಿ. ಮನೆಯ ಮುಖ್ಯ ದ್ವಾರದ ಒಂದು ಎಡಭಾಗದಲ್ಲಿ ಒಂದು ಬೆಲ್ ಗಮನಿಸಿದ್ರೆ ಅದು ನಮ್ಮ ವೀಣಾ ಮ್ಯಾಮ್ ತಂದ್ಕೊಟ್ಟಿದ್ರು. ಹಾಗೆ ಸಿಟ್ಔಟ್ ಎಂಟ್ರ್ ಆದ ತಕ್ಷಣ ನಮ್ಗೆ ಸಿಗೋದು ಸಿಟ್ಔಟ್. ಸಿಟ್ಔಟ್ ಸೀಲಿಂಗ್, ಸಿಟ್ಔಟ್ ಡೆಕೋರೇಷನ್ ಎಲ್ಲ ಒಂದ್ಸಲ ನೋಡ್ಕೊಂಡು ಒಳಗಡೆ ಹೋಗೋಣ. ಇನ್ನು ಫಂಕ್ಷನ್ಗೆ ಯಾರು ಬಂದಿದ್ರು ಏನು ಎತ್ತ ಎಲ್ಲದೂ ನಾಳೆ ನಿಮ್ಗೆ ಶೇರ್ ಮಾಡ್ತೀನಿ. ತುಂಬಾ ಜನ ಆಸೆ ಪಟ್ಟು ಒತ್ತು 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 ಪಡಿಸಿ ಕೇಳಿದ್ರಿಂದ ನಾನು ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಹಾಕ್ತಾ ಇದೀನಿ. ಇನ್ನ ಸಿಕ್ಕಾಪಟ್ಟೆ ಇದೆ, ಬಟ್ ಅಷ್ಟನ್ನೆಲ್ಲ ಶೇರ್ ಮಾಡ್ಲಿಕ್ಕೆ ಆಗಲ್ಲ. ಚಿಕ್ಕದಾಗಿ ಚೊಕ್ಕದಾಗಿ ಎಷ್ಟು ಸಾಧ್ಯನೋ ಅಷ್ಟು ರೇಟಿಂಗ್ ಮಾಡಿ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ರಾಜಾ ರವಿವರ್ಮ ಅವರ ಪೇಂಟಿಂಗ್ ನ ಕೆಲವು ಪ್ಲೇಟ್ಸ್ ಗಳನ್ನ ನಾನು ಇಲ್ಲಿ ಹಾಕಿದ್ದೀನಿ, ಬಿಕಾಸ್ ಅಲ್ಲಿ ವಾಲ್ ಪೇಂಟಿಂಗ್ ಆಗ್ಬೇಕಿತ್ತು. ಹಾಗೆ ನಾನ್ ಉಟ್ಕೊಂಡಿರುವಂತ ಸೀರೆ ಮಂಚೀಸ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅವರಿಂದ ತಗೊಂಡಂತ ಸೀರೆ, ಪ್ಯಾರೆಟ್ ಗ್ರೀನ್ ಹಸಿರು ಸೀರೆಗೆ ಒಂದು ಪರ್ಪಲ್ ಕಲರ್ದು ಗಟ್ಟಿ ಟರ್ನಿಂಗ್ ಬಾರ್ಡರ್ ಬಂದಿದೆ. ಇದು ನೇಯ್ದಿರುವಂತ ಕೈಯಲ್ಲಿ ನೇಯ್ದಿರುವಂತ ಮಗ್ಗದ ಸೀರೆ. ಸೆರ್ಗಲ್ಲಿ ನೂಲೆಲ್ಲ ಹಾಗೆ ಇದೆ, ಕಾರಣ ಇದು ಮಗ್ಗದ ಸೀರೆ ಅಂತ ಅದು ಗೊತ್ತಾಗ್ಬಿಡುತ್ತೆ ನೋಡ್ತಾ ಇದ್ರೇನೆ. ನಾನು ಯಾವ ಪಾರ್ಲರ್ಗೂ ಹೋಗಿಲ್ಲ ಸೀರೆ ಉಡ್ಸ್ಕೊಳ್ಲಿಕ್ಕೆ. ಹೇರ್ ಸ್ಟೈಲ್, ಮೇಕಪ್, ನೋ ನೋ. ನನ್ಗೆ ಹೇಗೆ ಬರುತ್ತೋ ಹೇಗೆ ಅನ್ಸುತ್ತೋ ಆ ರೀತಿಯಲ್ಲಿ ನಾನಿಲ್ಲಿ ರೆಡಿ ಆಗಿದ್ದೀನಿ. ಹಾಗೆ ದೀಪ ಹಚ್ಬಿಟ್ಟು ದೇವರ ಪೂಜೆಯೊಂದಿಗೆ ನಮ್ಮ ಕಾರ್ಯಕ್ರಮನ ಶುರು ಮಾಡಿದ್ವಿ. ಹೇಳಿದ್ನಲ್ಲ, ಇದು ಸಿಟ್ಔಟ್ ಗೊಂಬೆಗಳು ವೆಲ್ಕಮಿಂಗ್ ಗೊಂಬೆಗಳಾದ್ರೆ ಅದೇ ಎದುರುಗಡೆ ಎಲ್ಲ ಹೂವು ಇಟ್ಟಿರೋದ್ರಿಂದ ನಿಮಗೆ ಅದೇನಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಆ ಹೆಣ್ಣು ಮಕ್ಳು ನಮ್ಗೆ ವೆಲ್ಕಮ್ ಮಾಡ್ತಾ ಇರೋದಲ್ಲಿ ಬೀಸ್ತಾ ಇರೋದು, ಕುಟ್ತಾ ಇರೋದು, ದೇವಸ್ಥಾನಕ್ಕೆ ಕೊಟ್ಟಿರೋದು, ಕೈ ಮುಕ್ಕೊಂಡು ನಿಮ್ಮನ್ನ ಸ್ವಾಗತ ಮಾಡ್ತಾ ಇರೋದು, ಎಲ್ಲಾ ರೀತಿಯ ಗೊಂಬೆಗಳು ಇಲ್ಲಿ ನಾನು ಆರ್ಗನೈಸ್ ಮಾಡಿದ್ದೀನಿ. ಅಕ್ಕಿ ಇದೆ, ಅಕ್ಕಿ ಬೀಸ್ತಾ ಇದಾರೆ, ಚಪ್ಪರಿಸ್ತಾ ಇದಾರೆ. ಹಾಗೆ ನಾ ಹೇಳಿದ್ನಲ್ಲ, ಒಂದು ಮಣೆನ ಹಾಕ್ಸ್ಬಿಟ್ಟು ಆ ಮಣೆ ಮೇಲೆ ನಂದಿ ಕೂರ್ಸ್ಬೇಕು ಅನ್ನೋದು ಈ ಮನೆ ಕಟ್ಟದಾಗಿಂದ ನನ್ನ ಆಸೆ. ಇದು ಗಿಫ್ಟ್ ಬಂದಂತದ್ದು, ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಕೊಟ್ಟಿದ್ದದ್ದು. ಆ ನಂದಿನ ಕೂರ್ಸ್ಬೇಕು ಅನ್ನೋ ಆಸೆಗೆ ಒಂದು ಮೆರುಗು ಆ ನಂತರ ಸಿಕ್ಕಿದ್ದು. ಈ ರೀತಿನೇ ಬರ್ಬೇಕು, ಎರಡು ಚೈನ್ ಬರ್ಬೇಕು ಅಕ್ಕಪಕ್ಕ. ಆ ಮಣೆ ಮೇಲೆ ನಾನು ನಂದಿನ ಕೂರ್ಸ್ಬೇಕು ಇಷ್ಟೇ ನಾನು ಬೆನ್ನತ್ತಿದ್ದೆ. ಅದು ಚೆನ್ನಾಗೆ ಬಂತು. ಇವಾಗ ಅದು ಖುಷಿ ಕೊಡ್ತಾ ಇದೆ. ತುಂಬಾ ಚೆನ್ನಾಗಿ ನಾನು ಅನ್ಕೊಂಡಾಗ ಬಂತಲ್ಲ ಅನ್ನೋದು ಭಾರಿ ಭಾರಿ ಸಂತೋಷ ಇದೆ ನಂಗೆ. ಕೆಲವೊಂದಂತೂ ಹಿಂಗೆ ಬರ್ಬೇಕು ಅಂತ ಮಾಡಿಸ್ಕೊಂಡಿದೀನಿ. ಇನ್ ಕೆಲವೊಂದು ನಮ್ಮ ಐಡಿಯಾಗಿಂತ ಕಾರ್ಪೆಂಟರ್ ಐಡಿಯಾಗಳು ಚೆನ್ನಾಗಿರುತ್ತೆ, ಅವ್ರು ಹೇಳಿದ್ದನ್ನ ನಾವು ಕೇಳ್ಬೇಕಾಗತ್ತೆ. ಇದ್ಯಾವುದು ಕೂಡ ಪಾಲಿಶಿಂಗ್ ಆಗಿಲ್ಲ. ಪಾಲಿಶ್ ಆದ್ರೆ ಇನ್ನ ಚೆನ್ನಾಗಿ ಕಾಣಿಸ್ಬೋದು, ಪಾಲಿಶ್ ಆಗಿಲ್ಲ. ಟಿವಿ ಹತ್ರ ಡೆಕೋರೇಷನ್ ಮಾಡಕ್ ಶುರು ಮಾಡ್ಬಿಟ್ಟಿದ್ರು. ಓಕೆ ನೋಡಿ, ದಶ ಅವತಾರ ಆ ದೇವರುಗಳು ಹೇಗ್ ಕಾಣಿಸ್ತಾ ಇದೆ ಅಂತ ನೀವೇ ಒಮ್ಮೆ ನೋಡಿ. ಲೈಟಿಂಗ್ಸ್ ಹಾಕ್ದಾಗ ಈ ತರ ಇರುತ್ತೆ. ಯಾರೋ ನಂಗೆ ಹೇಳಿದ್ರಿ ಗ್ಲಾಸ್ ಹಾಕ್ಸಿ ಅಂತ. 100% ಇದಕ್ಕೆ ಟಫ್ ಅಂಡ್ ಗ್ಲಾಸ್ ನ ಆರ್ಡರ್ ಕೊಟ್ಟಿದ್ದೀವಿ. ಬಟ್ ಈ ಪಾಲಿಶಿಂಗ್ ಆದ ನಂತರ ಇದಕ್ಕೆ ಗ್ಲಾಸ್ ನ ಹಾಕ್ಬಿಟ್ಟು ಒಂದು ಫಿನಿಶಿಂಗ್ ಮಾಡೋದು. ನೋಡ್ತೀರಾ ಮುಂದೆ ನಾನು ಎಲ್ಲದನ್ನು ನಿಮ್ ಜೊತೆ ಹಂಚ್ಕೋತೀನಿ. ಪ್ರತಿಯೊಂದು ರೂಮಿನ ಇನ್ನ ಬೆಡ್ರೂಮ್ಸ್ ಎಲ್ಲ ಇಲ್ಲಿ ಕವರೇ ಮಾಡಿಲ್ಲ. ಬೆಡ್ರೂಮ್ಸ್ ಅಲ್ಲೆಲ್ಲ ಕೆಲವೊಂದು ವಿಶೇಷವಾಗಿ ಏನೇನ್ ಮಾಡ್ಸಿದೀನಿ ಅನ್ನೋದು ಕೂಡ ನಿಮ್ ಜೊತೆ ಹಂಚ್ಕೋತೀನಿ, ಬಟ್ ಮುಂಬರುವ ದಿನಗಳಲ್ಲಿ. ಹಾಗೆ ಈ ಬೆಳ್ಳಿ ಫೋಟೋ ಬಗ್ಗೆ ಕೇಳ್ತಾ ಇದ್ರಿ. ಇದು ನಾನು ದಾವಣಗೆರೆಯ ಒಂದು ಬಂಗಾರದ ಅಂಗಡಿಯಲ್ಲಿ ಹೋಗಿ ಆರ್ಡರ್ ಕೊಟ್ಟು ಮಾಡಿಸಿದಂಥದ್ದು. ಇದು ಲಕ್ಷ್ಮಿ ತಾಂಜಾವೂರು ಪೇಂಟಿಂಗ್ ಆಗಿರುವಂತ ಮುಖ. ಅದನ್ನ ಹಾಕಿ ನಾನು ಅಲಂಕಾರ ಮಾಡಿದೀನಿ. ಬಟ್ ಆದ್ರೂ ಪಕ್ಕದಲ್ಲಿ ಬೆಳ್ಳಿ ಬಿಂದಿಗೆಯಲ್ಲಿ ಲಕ್ಷ್ಮಿನ ಕೂರ್ಸಿರುವಂತದ್ದು. ಯಾಕಂದ್ರೆ ಇದು ಅಲಂಕಾರಕ್ಕೊಂದ್ ಮಾಡ್ಬಿಟ್ರೆ ಅದು ತುಂಬಾ ಪದ್ಧತಿ ಪ್ರಕಾರ ಮಾಡಲ್ಲ. ನಾವು ಹಿಂದಿನ ದಿನನೇ ಸೀರೆ ಉಡ್ಸ್ಬಿಡ್ತೀವಲ್ವಾ, ಅದಕ್ಕೋಸ್ಕರ ನಾನು ಯಾವಾಗ್ಲೂ ಅದನ್ನ ಪೂಜೆ ಮಾಡಲ್ಲ. ದೀಪಕ್ಕೆ ಲಕ್ಷ್ಮೀ ನಾರಾಯಣನ ಒಂದು ಆ ಕಟ್ಟು ಟೈ ಮಾಡುವಂತದ್ದು ಒಂದು ಪೇಂಟಿಂಗ್ ಸಿಕ್ಕಿತ್ತು, ಅದನ್ನ ನಾನು ಟೈ ಮಾಡಿದೀನಿ. ಯಾವ್ದನ್ನು ನಮ್ಮ ವಿಡಿಯೋಗ್ರಾಫರ್ ಡೀಟೇಲ್ ಆಗಿ ತೋರ್ಸೇ ಇಲ್ಲ. ನಾವು ಬ್ಯುಸಿ ಇದ್ವಿ. ಇವಾಗ ಅನಿಸ್ತಾ ಇದೆ, ಅದ್ರ ಅಭಿರುಚಿ ಇರ್ಬೇಕು ಅಂತವ್ರು ಶೂಟ್ ಮಾಡಿದ್ರೇನೆ ಒಳ್ಳೇದು. ಎಲ್ಲದನ್ನು ನಿಮ್ ಜೊತೆ ನಿಮಗ್ ತೋರ್ಸಕ್ಕೆ ತುಂಬಾ ಅನುಕೂಲ ಆಗ್ತಿತ್ತು ಅಂತ. ಇದು ನಮ್ಮ ಮೇಡಮ್ ನನಗೆ ಕೊಟ್ಟಂತ ಬಾಗಣ. ಅದನ್ನು ಕೂಡ ನಾನು ಅವತ್ತು ಅವ್ರಿದ್ದಂಗೆ ಅನ್ಸ್ಬೇಕು, ಅದಕ್ಕೋಸ್ಕರ ಅದನ್ನು ಕೂಡ ಇಟ್ಕೊಂಡು ನಾನು ಪೂಜೆ ಮಾಡ್ದೆ.
ಹಾಗೆ 3 ಸ್ಟೆಪ್ಪಿನ ಮಣೆ ಅಂತ ಹೇಳಿದ್ನಲ್ಲ, ಆ ಮಣೆಯ ಮೇಲೆ ದೇವರ ವಿಗ್ರಹಗಳನ್ನ, ಅಮ್ಮ ಪ್ರತಿನಿತ್ಯ ಪೂಜೆ ಮಾಡೋ ದೇವರ ವಿಗ್ರಹಗಳನ್ನ ಇಟ್ಟಿದ್ದೀನಿ. ಇದು ಹಿತ್ತಾಳೆ ಸೇರು. ಅಮ್ಮ ನನಗೆ ಕೊಟ್ಟಂತದ್ದು ಹಿತ್ತಾಳೆ ಸೇರು, ಅದರಲ್ಲಿ ನಾಣ್ಯಗಳನ್ನ ಹಾಕಿದೀವಿ. ಹಾಗೆ ಶಂಕು, ಹಿತ್ತಾಳೆ ಶಂಕು, ರಮ್ಯಾ ರಾಜು ಅವ್ರ ಅಂಗಡಿಯಲ್ಲಿ ತಗೊಂಡಂತ ಶಂಕು ಅದು. ಹಾಗೆ ಇದು ನಿಜವಾಗ್ಲೂ ಇದು ಲಕ್ಷ್ಮಿ. ಗಂಗೆ ತಂದು ಒಳಗಡೆ ಕೂರಿಸಿ ಲಕ್ಷ್ಮಿಯ ರೂಪದಲ್ಲಿ ನಾವು ಅದನ್ನ ನೋಡಿ ಪೂಜೆ ಮಾಡ್ತೀವಿ. ಸಿಂಪಲ್ ಆಗಿ ಹೇಳದಲ್ಲ, ಆದಷ್ಟು ಸಿಂಪಲ್ ಆಗಿ. ಆ ಫೋಟೋಗೆ ಮಳೆ ಅಂದ್ರೆ ಒಂದು ಜೇ ಹುಕ್ ಅಂತ ಹಾಕ್ತಾರೆ, ಅದನ್ನ ಹಾಕಿದ್ರೆ ನಾವು ಹಾರ ಹಾಕಕ್ ಸರಿ ಹೋಗುತ್ತೆ. ಅದನ್ನು ಹಾಕ್ಸಿರ್ಲಿಲ್ಲ, ಇನ್ನು ಏನು ರೆಡಿ ಆಗಿಲ್ಲ, ಹೆಂಗಿದ್ಯೋ ಹಂಗೆ ಜೈ ಪೂಜೆ ಮಾಡಿ ಮುಗ್ಸಿದ್ವಿ. ನಂಗೆ ಗೊತ್ತು ನೀವು ಅದನ್ನು ಇಷ್ಟಪಟ್ಟು ಅಪ್ರಿಶಿಯೇಟ್ ಮಾಡ್ತೀರಾ ಅಂತ. ತುಂಬಾ ಕೆಲಸ ಇದೆ ಇದೆಲ್ಲ ನೋಡಿ. ವುಡ್ ಎಲ್ಲೆಲ್ಲಿ ನೋಡ್ತೀರಾ, ವುಡ್ ಎಲ್ಲ ಪಾಲಿಶ್ ಆಗ್ಬೇಕು. ನಮ್ಮ ಮನೆಗೆ ತುಂಬಾ ಕಷ್ಟಪಟ್ಟು ಮನೆನ ಕಟ್ಸಿದೀವಿ. ಪ್ರತಿಯೊಂದು ಕೆಲ್ಸಕ್ಕೂ ತುಂಬಾ ಜಾಗರೂಕತೆಯಿಂದ ಮಾಡ್ಸಿದೀವಿ. ಹೆಚ್ಚು ನಮ್ಮ ಹಣ ಖರ್ಚಾಗಿರೋದು ವುಡ್ಡಿಗೆ. ಇನ್ನ ನೋಡ್ತಾ ಇದ್ರೆ ಇದಕ್ಕೆ ಅದು ಹಾಕ್ಸ್ಬೋದಿತ್ತು, ಇದು ಮಾಡಿಸ್ಬೋದಿತ್ತು, ಕೆಲವು ಸಜೆಷನ್ ಕೊಡ್ಬೋದು. ಬಟ್ ಇರೋ ಬರೋ ಹಣ ಎಲ್ಲ ನಾವು ವುಡ್ಡಿಗೆ ಹಿಂಗೇ ಬೇಕು ಅಂತ. ವುಡ್ ಯಾವಾಗಿದ್ರು ಎವರ್ಗ್ರೀನ್. ಯಾವ್ದಾದ್ರು ಮನೆಗೆ ಹೋದಾಗ ವುಡ್ಡಿನ ಒಂದು ಸ್ಟೂಲ್ ನೋಡಿದ್ರೆ ಎಷ್ಟ್ ಸಂತೋಷ ಸಿಗುತ್ತೆ, ಅದೇ ಪ್ಲೈವುಡ್ ಅಲ್ಲಿ ಸಿಗಲ್ಲ. ಆ ತರ ಹೆಚ್ಚು ನಾವು ಕಟ್ಟಿಗೆಯನ್ನ ಬಳಸಿದೀವಿ, ಹಣ ಇದಕ್ಕೆ ಹಾಕಿದೀವಿ. ಯಾರೋ ಹೇಳ್ತಾ ಇದ್ರಿ ಮರ ಕಡ್ದಿದ್ದೀರಾ ಅಂತ ಹೇಳಿ. ಅಫ್ಕೋರ್ಸ್ ಮರ ಕಡ್ದಿದೀವಿ, ನಾನಲ್ಲ, ನಮ್ಮ ಮುತ್ತಾತನ ಕಾಲದಿಂದಲೂ ಮರದಿಂದಲೇ ಮನೆ ಕಟ್ಟಿರೋದು. ಅವಾಗೆಲ್ಲ ಚಾವಣಿಯಿಂದ ಹಿಡಿದು ಮನೆಗೆ ಜಂತು, ಆ ತೀರು ಅದೆಲ್ಲ ವುಡ್ಡಲ್ಲೇ ಹಾಕ್ತಿರೋದು. ಇದನ್ನೇ ನಾನ್ ಮೊದಲನೇ ಬಾರಿಗೆ ನಾನು ಒಬ್ಳೆ ಸ್ಪೆಷಲ್ ಆಗಿ ಮರ ಕಡ್ದು ಕಟ್ಟಿಗೆ ತಂದು ಮಾಡ್ಸಿರೋದಲ್ಲ. ಇರ್ಲಿ ಪರವಾಗಿಲ್ಲ, ನಿಮ್ಮ ಅಭಿಪ್ರಾಯಗಳನ್ನ ಹೇಳೋದ್ರಲ್ಲಿ ತಪ್ಪಿಲ್ಲ. ಆ ಒಂದು ಮನೆ ಹೀಗಿರ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಆಸೆ ತಕ್ಕಂಗೆ ನಾವು ಕಟ್ಸ್ಕೊಂಡಿರೋದು, ನಮ್ಮ ಅಭಿರುಚಿಗೆ ತಕ್ಕಂಗೆ ನಾವು ಕಟ್ಸ್ಕೊಂಡಿರೋದು. ತುಂಬಾ ಜನ ದೇವರ ಮನೆನ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರೆ, ಥ್ಯಾಂಕ್ ಯು ಸೋ ಮಚ್. ಕ್ರೆಡಿಟ್ ಎಲ್ಲ ನಮ್ಮ ಕಾರ್ಪೆಂಟ್ರಿಗೆ, ಕಾರ್ವಿಂಗ್ ಮಾಡಿರೋರ್ಗೆ ಹೋಗ್ಬೇಕು. ಹೆಚ್ಚು ಹೆಚ್ಚು ಹ್ಯಾಂಡ್ ಕಾರ್ವಿಂಗೇ ಇರೋದು. ಇನ್ನ ಜನ ಬಂದಿರ್ಲಿಲ್ಲ, ಹಾಗಾಗಿ ನಿಮ್ಗೆ ಒಂದು ನೀಟಾಗಿ ಲಿವಿಂಗ್ ಏರಿಯಾ ತೋರಿಸ್ಬೋದು. ಎಲ್ರು ಬಂದ ನಂತರ ತೋರ್ಸ್ಲಿಕ್ಕೆ ಕಷ್ಟ. ಅಂದ್ರೆ ಇಷ್ಟ ಚೆನ್ನಾಗಿ ಕಾಣಿಸಲ್ಲ, ಜನನೇ ಕಾಣಿಸ್ತಾ ಇರ್ತೀವಲ್ವಾ. ಇದು ವಾಶ್ ಬೇಸಿನ್, ಡೈನಿಂಗ್ ಏರಿಯಾದಲ್ಲಿ ಬರುವಂತ ವಾಶ್ ಬೇಸಿನ್ ಏರಿಯಾ. ಅದ್ರ ಪಕ್ಕದಲ್ಲಿ ದಸರಾ ಒಂದು ಅಂಬಾರಿ ಒಂದು ಕಾನ್ಸೆಪ್ಟ್ ನ ಮಾಡಿದೀನಿ ನಾನು. ಅದು ಹೂ ಇಟ್ಬಿಟ್ಟಿದ್ದಾರೆ, ಅಲ್ಲೂ ಗೊತ್ತಾಗ್ತಾ ಇಲ್ಲ ನಿಮ್ಗೆ. ಆ ಪರವಾಗಿಲ್ಲ, ಇನ್ನೊಮ್ಮೆ ಯಾವಾಗಾದ್ರೂ ನಾನು ತೋರಿಸ್ತೀನಿ. ಇದು ಡೈನಿಂಗ್ ಟೇಬಲ್. ನಾವ್ ಏನ್ ಮಾಡಿದ್ರೆ ಟೀ ಕುಡ್ಡಿನ ಡೈನಿಂಗ್ ಟೇಬಲ್ ನ ಮಾಡಿಸಿ, ಆ ಟೀ ಕುಡ್ಡಿನ ಡೈನಿಂಗ್ ಟೇಬಲ್ ಕಾಲ್ಗಳನ್ನ ಅದ್ರ ಮೇಲೆ ಗ್ರನೈಟ್ ಬರೋ ರೀತಿ ಯೋಚನೆ ಮಾಡಿದ್ವಿ. ಬಿಕಾಸ್ ಆ ಸ್ಟೇರ್ ಕೇಸ್ಗೆ ಬ್ಲಾಕ್ ಕಲರ್ MS ಅಲ್ಲಿ ಬಂದು ಮೇಲೆ ಟೀ ಕುಡ್ ಬಂದಿರೋದ್ರಿಂದ ಬ್ಲಾಕ್ ಗ್ರನೈಟ್ ಮತ್ತೆ ಟೀ ಕುಡ್ ಬಂದ್ರೆ ಮ್ಯಾಚ್ ಆಗ್ಬಿಡುತ್ತೆ. ಆ ಏರಿಯಾ ಕಂಪ್ಲೀಟ್ಲಿ ಒಂದೇ ತರ ಅನ್ಸುತ್ತೆ ಅಂತ ಹೇಳಿ ನಾನು ಇಲ್ಲಿ ಆ ಕಾನ್ಸೆಪ್ಟಿಗೆ ಹೋದ್ವಿ. ಅಷ್ಟ್ರಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ ಬಂದ್ರು. ನಿಮ್ಗೆಲ್ಲ ಗೊತ್ತಿರ್ಬೋದು, ಫೈಜ್ ನಟರಾಜ್ ಅಂತ ಹೇಳಿ ನಮ್ಮ ಊರಿನ ಕನ್ನಡ ಮೇಷ್ಟ್ರು, ಹೆಮ್ಮೆಯ ಮೇಷ್ಟ್ರು ಅಂತ ಹೇಳ್ಬೋದು. ಅಷ್ಟರಲ್ಲಿ ಅಕ್ಕನ ರಿಲೇಟಿವ್ಸ್ ಕೂಡ ಬಂದ್ರು, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲ ಬಂದ್ರು. ಅವ್ರ ಫೋಟೋ ಶೂಟ್ ಅಂದ್ರೆ ನಮ್ಮಿಬ್ರಿಗೂ ನಗು ಬರ್ತಾ, ನಾವ್ ಈ ತರ ಎಲ್ಲ ಫೋಟೋ ತೆಗ್ಸ್ಕೊಳಕ್ ಯಾವಾಗೂ ಆಸೆ ಪಡಲ್ಲ, ಇಷ್ಟಪಡಲ್ಲ. ಅವ್ರು ಹೇಳ್ತಾ ಇದ್ರು ಪೋಸ್ ಕೊಡಿ ಅಂತ ಹೇಳಿದ್ರೆ ನಮ್ಗೆ ಒಳಗೆ ನಗು ಬರ್ತಾ ಇತ್ತು, ಅಯ್ಯೋ ಅಂತ. ನಮ್ಮ ವೀಣಾ ಮೇಡಮ್, ಹುಬ್ಳಿಯಿಂದ ವೀಣಾ ಮೇಡಮ್ ಮತ್ತೆ ಅವರ ಯಜಮಾನ್ರು ಬಂದ್ರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ. ಹಾಗೆ ಇದು ನಮ್ಮನೆಯವರ ಅಕ್ಕ. ಆ ಅಕ್ಕನ ಫ್ಯಾಮಿಲಿ ಫುಲ್ ಆಮೇಲೆ ಬರ್ತಾರೆ. ಇನ್ನು ಒಬ್ರು ನಮ್ ರಿಲೇಟಿವ್. ಹಾಗೆ ಕೋಮ್ಲಾ ನೋಡಿ, ಕೋಲಾರದಿಂದ ಕೋಮ್ಲಾ ಮತ್ತೆ ಅವ್ರ ಯಜಮಾನ್ರು ಬಂದಿದ್ದಾರೆ. ಎಷ್ಟು ಸಂತೋಷ ಆಗ್ಬೇಡ. ಕೋಮ್ಲನ್ ಫ್ರೆಂಡು. ಹಾಗೆ ವೀಣಾ ಮೇಡಮ್ ಮ್ಯೂಸಿಕ್ ಟೀಮ್ ಅಲ್ವಾ, ನಮ್ಮ ರವಿ ಸರ್ ಮತ್ತೆ ವೀಣಾ ಮೇಡಮ್ ಚಳ್ಳಕೆರೆಯಿಂದ ಬಂದ್ರು. ಅವರ ಆಶೀರ್ವಾದ ತಗೊಂಡು ಒಂದು ಫೋಟೋ ಅವ್ರ ಜೊತೆಗೆ. ಇದು ರವಿ ಸರ್, ವೀಣಾ ಮೇಡಮ್ ಅವರ ತಮ್ಮ ಮತ್ತೆ ಅವರ ಕುಟುಂಬ. ಹಾಗೆ ಇವರು ನಮ್ಮ ಬಟರ್ಫ್ಲೈಸ್ ಫ್ರೆಂಡ್ಸ್ ಕವಿತಾ ಅವರು. ಹಾಗೆ ಅರ್ಚನನ್ ಜೊತೆ ಒಂದಷ್ಟು ಫೋಟೋಸ್ ಆಯ್ತು. ಆ ಅವಳು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಯಾ ಅಂತ ಹೇಳಿ. ಇನ್ನು ಮದ್ವೆ ಹತ್ರ ಬಂದಿತ್ತು. ಹಾಗಾಗಿ ಅರ್ಚನನ್ ಜೊತೆ ಒಂದಷ್ಟು ಫೋಟೋ ತೆಗೆಸ್ಕೊಂಡ್ವಿ. ನಾವು 3 ಜನದ್ದು ಫೋಟೋಸೇ ಜಾಸ್ತಿ ಇಲ್ಲ ನೋಡಿ, 3 ಜನನು ಟಯರ್ಡೆ, ಕೆಲಸ ಮಾಡಿ ಮಾಡಿ ಮಾಡಿ. ಪರವಾಗಿಲ್ಲ, ಒಂದು ನೆನಪು. ಅದಕ್ಕೋಸ್ಕರ ಹಾಗೆ ಮಗ ಬ್ಯುಸಿ ಇದು ಇಂಟರ್ನ್ಶಿಪ್ ಅಲ್ಲಿ. ಆದ್ರೂ ಒಂದ್ 3 ದಿನ ಏನಾದ್ರೂ ಆಗ್ಲಿ ರಜಾ ಹಾಕ್ಬಿಡು ಅಂತ ಹೇಳಿ ಹಾಕ್ಸಿದ್ವಿ. ನನ್ನ ಚಿಕ್ಕಮ್ಮನ ಮಗ, ನನ್ನ ಕಸಿನ್, ಹಾಗೆ ಅಮ್ಮ ನಾನು ಫೋಟೋ ತೆಗೆಸ್ಕೊಂಡ್ವಿ. ಅಮ್ಮನೇ ಫುಲ್ ಮಿಂಚಿಂಗು. ಅದೇ ಹೇಳ್ತಾರೆ, ಅಮ್ಮ ಪೂಜೆ ದಿನಾನು ಚೆನ್ನಾಗಿತ್ತು ಸೀರೆ, ಇವತ್ತು ಚೆನ್ನಾಗಿದೆ, ನೀನೇ ಮಿಂಚ್ತಾ ಇದೆ, ಚೆನ್ನಾಗ್ ಕಾಣಿಸ್ತಾ ಇದೆಯಾ ಅಂತ ಹೇಳಿ ಎಲ್ಲ ಪಿನ್ ಮಾಡಿ ಇಟ್ಬಿಟ್ಟಿದ್ದೆ, ಅಮ್ಮನಿಗೆ ಈಸಿ ಆಗತ್ತೆ ಉಟ್ಕೊಳ್ಲಿಕ್ಕೆ ಅಂತ. ಹಾಗೆ ಇದು ನಮ್ಮ ಭಾವನ ಫ್ಯಾಮಿಲಿ, 5ನೇ ಭಾವನ ಫ್ಯಾಮಿಲಿ. ಅರ್ಚನಾ, ಮಗ ಮತ್ತೆ ಅಕ್ಕ, ಭಾವ. ಹಾಗೆ ಜತ್ತಿ ಅಣ್ಣ ಫ್ಯಾಮಿಲಿ, ಸದಾಶಿವ್, ಸುಧಾ ಮತ್ತೆ ಜತ್ತಿ ಅಣ್ಣ. ಹ್ಮ್ ಇವ್ರು ಒಂಥರ ಬೆನ್ನೆಲುಬು ಇದ್ದಂಗೆ, ನಮ್ಮ ಮನೆಯವ್ರಿಗೆ ಒಂದು ಮಾರಲ್ ಸಪೋರ್ಟ್, ಹಾಗೆ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು. ಎಲ್ಲರೂ ಸೇರಿ ಒಂದ್ ಫೋಟೋ ತೆಗೆಸ್ಕೊಂಡ್ವಿ, ಬನ್ನಿ ಎಲ್ಲಾ ಸೇರಿ ಒಂದ್ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ.
ಸಂತೋಷದ ಕ್ಷಣ ಎಲ್ರೂ ಇದ್ರೆ ಒಂದು ನೆನಪು ಅಂತ ಅನ್ಕೊಂಡು ನಾನಂತೂ ಫೋಟೋಗ್ರಾಫರಿಗೆ ಹೇಳಿದ್ದೀನಿ ನನ್ಗೆ ಟ್ರೆಡಿಷನಲ್ ಆಗಿ ಹಳೆ ಕಾಲದ ಆಲ್ಬಮ್ ಫೋಟೋ ಆಲ್ಬಮ್ ಮಾಡಿ ಕೊಡ್ಬೇಕಪ್ಪ ನೀನು ನಾನು ಅದನ್ನ ಕುತ್ಕೊಂಡು ನೋಡ್ಬೇಕು ಅಂತ ಟಿವಿಯಲ್ಲೂ ಅಲ್ಲ ಲ್ಯಾಪ್ಟಾಪ್ ಅಲ್ಲ ಮೊಬೈಲ್ ಅಲ್ಲ ನಂಗೆ ಸಾಫ್ಟ್ ಕಾಪಿಗೆ ಎಲ್ಲ ಬೇಕಾಗಿಲ್ಲ ನಂಗೆ ಫೋಟೋ ಮಾಡಿ ಆಲ್ಬಮ್ ಮಾಡಿ ಕೊಡು ಅಂತ ಆಯ್ತು ಅಂತ ಹೇಳಿದಾನೆ. ಹಾಗೆ ಅರ್ಚನ ನಿಲ್ಸ್ಕೊಂಡು ನಾನು ಅಕ್ಕ ಫೋಟೋ ತೆಗಿಸ್ಕೊಂಡು ನನ್ನ ಮಗನ್ ಫ್ರೆಂಡ್ಸು ಫ್ಯಾಮಿಲೀಸು ಸಿಕ್ಕಾಬಟ್ಟೆ ಬರ್ತಾನೆ ಇದ್ರು ನಾನ್ ನಿಮ್ಗೆ ತೋರ್ಸ್ತಾ ಹೋಗ್ತೀನಿ ನಿಮಗೆ ಪರಿಚಯ ಇರೋರು ಯಾರಾದ್ರೂ ಇದ್ರೆ ನಿಮ್ಗೆ ಗೊತ್ತಾಗತ್ತೆ ಅವ್ರು ಯಾರು ಅಂತ. ಹಾಗೆ ಅಮ್ಮ ಚಿಕ್ಕಮ್ಮ ಅಮ್ಮನ ಕೊನೆಯ ತಂಗಿ ಅವ್ರ ಮಗನ್ ಫ್ರೆಂಡ್ಸು ಎಲ್ರು ಬಂದಿದ್ರು. ಹಾಗೆ ನಮ್ಮ ವೀಣಾ ಮೇಡಮ್ ಯೋಗ ವೀಣಾ ಮೇಡಮ್ ನಮ್ ವಿಜಿ ಪುನೀತ್ ಹಾಗೆ ಸದು ಇಷ್ಟ ಜನದ್ದು ಒಂದ್ ಫೋಟೋ. ನಮ್ಮ ಮನೆಯವರು ಒಂದು ಫೇವ್ರೆಟ್ ಅಜ್ಜಿ ಅಂತ ಕರೀತಾರೆ ಪಾಪ ಅವರಿಗೆ ಹೇಳ್ಬೋದು ನಮ್ಮ ಪ್ರದೀಪ್ ಸರ್ ಮತ್ತೆ ಸುಜಾತ ಬಂದಿದ್ರು ಅವ್ರು ಹಿಂದಿನ ದಿನನೇ ಬಂದಿದ್ರು ಬಹಳ ಸಂತೋಷ ಆಯ್ತು ನಮ್ಗೆ ಸತ್ಯ ಸರ್ ಅಂಡ್ ಫ್ಯಾಮಿಲಿ ಸ್ಫೂರ್ತಿ ಅವರಿಬ್ರು ಮಕ್ಕಳು ಮತ್ತೆ ಸತ್ಯ ಸರ್